ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ನಿನ್ನೆ ಸ್ಪಂದನ ಮತ್ತು ರಾಶಿಕ್ ಅವರು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ. ಆ ಟಾಸ್ಕ್ನ ಹೆಸರೇನು, ಆ ಟಾಸ್ಕ್ನ ಹೆಂಗೆ ಆಡೋದು, ಯಾರು ಆ ಟಾಸ್ಕ್ನ ಗೆದ್ದಿದ್ದಾರೆ ಅಂತ ಫುಲ್ ಡೀಟೇಲ್ನಲ್ಲಿ ಹೇಳ್ತೀನಿ. ಯಾರನ್ನ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಶಾರ್ಟ್ ಆಗಿರುತ್ತೆ, 2 to 3 minutes ವಿಡಿಯೋ ಇರುತ್ತೆ. ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಟಾಸ್ಕ್ನ ಹೆಸರು ಗೆಲುವಿನ ಬಿಲ್ಲೆ ಅಂತ. ಗೈಸ್, ಟಾಸ್ಕ್ ಹೆಂಗೆ ಪ್ರಾರಂಭ ಆಗುತ್ತೆ ಅಂದರೆ, ಬಿಗ್ ಬಾಸ್ನವರು ರಾಜ ಮತ್ತು ರಾಣಿ ಅಂದರೆ ಅಶ್ವಿನಿ ಮತ್ತು ಗಿಲ್ಲಿ ಅವ್ರಿಗೆ ಸ್ವಲ್ಪ ಮಾರ್ಬಲ್ಸ್ಗಳನ್ನ ಕೊಡ್ತಾರೆ, ಅಂದರೆ ಟೈಲ್ಸ್ಗಳನ್ನ ಕೊಡ್ತಾರೆ. ರಾಜ ಮತ್ತು ರಾಣಿ ಏನು ಮಾಡಬೇಕಂದ್ರೆ, ಆ ಟೈಲ್ಸ್ಗಳನ್ನ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆ ಹಂಚಬೇಕು. 10, 5, 6 ಅಂತ ಕಂಟೆಸ್ಟೆಂಟ್ಸ್ಗೆ ಹಂಚ್ಬೇಕಾಗುತ್ತೆ. ಸ್ಪಂದನ ಮತ್ತು ರಾಶಿಕ್ ಅವರ ಬಿಟ್ಟು ಎಲ್ಲ ಕಂಟೆಸ್ಟೆಂಟ್ಸ್ಗೆ ಹಂಚ್ಬೇಕಾಗುತ್ತೆ. ಈ ಟಾಸ್ಕು 2 ರೌಂಡ್ನಲ್ಲಿ ನಡೆಯುತ್ತೆ. ಫಸ್ಟ್ ರೌಂಡಲ್ಲಿ ಏನು ಮಾಡಬೇಕಂದ್ರೆ, ಸ್ಪಂದನ ಮತ್ತು ರಾಶಿಕ್ ಅವರು ಎಲ್ಲ ಕಂಟೆಸ್ಟೆಂಟ್ಸ್ ಹತ್ರ ಹೋಗಿ ಬೇಡಬೇಕಾಗುತ್ತೆ. ಅಂದರೆ ಈ ಮಾರ್ಬಲ್ಸ್ ನಮ್ಗೆ ಕೊಡಿ ಅಂತ ಎಲ್ಲ ಕಂಟೆಸ್ಟೆಂಟ್ ಹತ್ರ ಹೋಗಿ ಕೇಳಬೇಕಾಗುತ್ತೆ. ಮತ್ತು ಕಂಟೆಸ್ಟೆಂಟ್ಸ್ಗಳು ಅವ್ರಿಗೆ ಇಷ್ಟವಾದ ನಂಬರ್ ಅಷ್ಟು ಮಾರ್ಬಲ್ಸ್ನ ಕೊಡಬೇಕಾಗುತ್ತೆ. ಮಾರ್ಬಲ್ಸ್ನ ಕೊಟ್ಟಿದ ತಕ್ಷಣ ಸ್ಪಂದನ ಮತ್ತು ರಾಶಿಕ್ ಅವರು, ನೀವೆಲ್ಲರೂ ಡಾಮಿನೋ ಎಫೆಕ್ಟ್ ಬಗ್ಗೆ ಕೇಳಿರ್ತೀರಲ್ಲ, ಅಂದರೆ ಒಂದು ಮಾರ್ಬಲ್ ಇಕ್ತೀವಿ, ಮಾರ್ಬಲ್ ಆಕ್ಷನ್ 2 to 3 ಸೆಂಟಿಮೀಟರ್ ಆಮೇಲೆ ಇನ್ನೊಂದು ಮಾರ್ಬಲ್ ಇಕ್ತೀವಿ, ಅದ್ರ 2 to 3 ಸೆಂಟಿಮೀಟರ್ ಆಮೇಲೆ ಇನ್ನೊಂದು ಮಾರ್ಬಲ್ ಇಕ್ತೀವಿ. ಒಂದು ಮಾರ್ಬಲ್ನ ತಳ್ದವಾಗ ಅದು ಇನ್ನೊಂದು ಮಾರ್ಬಲ್ ಟಚ್ ಆಗಿ ಅದೇ ಥರ ಮಾರ್ಬಲ್ ಟಚ್ ಆಗ್ತಾ ಲೈನಾಗಿ ಬೀಳ್ಕೊಂಡು ಹೋಗುತ್ತಲ್ಲ, ಅದೇ ಡಾಮಿನೋ ಎಫೆಕ್ಟ್ ಅಂತ ಹೇಳ್ತಾರೆ. ಅದೇ ಥರ ಮಾರ್ಬಲ್ಗಳನ್ನ ಸ್ಟ್ರೈಟಾಗಿ ಅರೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಲ್ಲಿ ಬೇಕಾದ್ರೂ ಅರೇಂಜ್ ಮಾಡ್ಬೋದು. ಆದರೆ ಸ್ಪಂದನ ಮತ್ತು ರಾಶಿಕ್ ಅವರು ಕೈಯಿಂದ ಮುಟ್ಕೊಂಡು ಬೀಳ್ಸಂಗಿಲ್ಲ. ವಸ್ತುಗಳು ಅಂದರೆ ಬಿಗ್ ಬಾಸ್ನಲ್ಲಿರೋ ವಸ್ತುಗಳನ್ನ, ಅಂದರೆ ಬ್ರಷ್ ಆಗಿರ್ಬೋದು, ಪಿಲ್ಲೋ ಆಗಿರ್ಬೋದು, ಯಾವುದೇ ವಸ್ತುಗಳಿಂದ ಬೀಳಿಸ್ಬೇಕಾಗುತ್ತೆ. ಲಾಸ್ಟ್ನಲ್ಲಿ ರೌಂಡ್ ಕಂಪ್ಲೀಟ್ ಆಗಿದ ಯಾರು ಮಾರ್ಬಲ್ಸ್ಗಳು ಜಾಸ್ತಿ ಬಿದ್ದಿರುತ್ತೋ, ಇಲ್ಲ ಎಲ್ಲ ಮಾರ್ಬಲು ಸ್ಟ್ರೈಟ್ ಲೈನಲ್ಲಿ ಬಿದ್ದಿರುತ್ತಲ್ಲ ಕರೆಕ್ಟಾಗಿ ಡಾಮಿನೋ ಎಫೆಕ್ಟ್ನಲ್ಲಿ, ಅವರು ಗೆದ್ದಂಗೆ ಈ ಟಾಸ್ಕ್ನಲ್ಲಿ. ಲಾಸ್ಟ್ನಲ್ಲಿ ಸ್ಪಂದನ ಮತ್ತು ರಾಶಿಕ ಮಧ್ಯ ಯಾರು ಗೆದ್ದಿದ್ದಾರೆ ಅಂದರೆ ಅದು ರಾಶಿಕ್ ಅವರು ಈ ಟಾಸ್ಕ್ನ ಗೆದ್ದು ಕ್ಯಾಪ್ಟನ್ಸಿ ಕಂಟೆಂಡರ್ಶಿಪ್ಗೆ ಆಯ್ಕೆ ಆಗಿದ್ದಾರೆ ಗಿಲ್ಲಿ ಮತ್ತು ಅಶ್ವಿನಿ ಅವ್ರ ಜೊತೆ. ಇನ್ನು ಹುಡುಗರಲ್ಲಿ ಯಾವ ಥರ ಟಾಸ್ಕ್ ಬರುತ್ತೆ, ಯಾರು ಗೆಲ್ತಾರೆ, ಮತ್ತು ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಬಗ್ಗೆ ಏನು ಮತ್ತು ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.